ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಬಯಸದೆ ಬಂದೆ ಕಥೆಯ ಮುಂದುವರಿದ ಭಾಗ, ಎಪಿಸೋಡ್ 6. ಇಂದಿನ ಸಂಚಿಕೆಯಲ್ಲಿ ಇವತ್ತು ತಮ್ಮ ಮೊದಲನೇ ರಾತ್ರಿ ಇದೆ ಅಂತ ಗೊತ್ತಾದ ವಿಕಾಸ್ ಯಾಕೆ ಮಾಮ್ ನನಗೆ ಏನು ಹೇಳಲ್ಲ ಅಂತ ಕೋಪಗೊಂಡು ಇವತ್ತು ಆ ಹುಡುಗಿ ಹತ್ರ ಎಲ್ಲನೂ ಹೇಳಬೇಕು ಅಂತ ಡಿಸೈಡ್ ಮಾಡ್ಕೊಳ್ತಾನೆ. ಮುಂದುವರಿಯೋದು, ದೇವಕಿ ದೇವರಾಜ್ ಕಡೆಯವರು ಚಂದು ಮನೆಗೆ ಬರ್ತಾರೆ. ಲಕ್ಷ್ಮಿ ಹಾಗೂ ಮನೆಯವರೆಲ್ಲ ಬರಮಾಡಿಕೊಂಡು ಕುಶಲೋಪರಿ ವಿಚಾರಿಸ್ಕೊಳ್ತಾರೆ. ರಾಹುಲ್ ಕಣ್ಣು ಮಾತ್ರ ವಿಕಾಸ್ನ ಹುಡುಕ್ತಿತ್ತು. ನಾಬಾ ಚಂದು ಜೊತೆ ಸೇರಿ ಹರಟೆ ಹೊಡಿತಿರುತ್ತಾಳೆ. ಆಗ ರಾಹುಲ್ ಬಂದು, ಪುಟ ನಿಮ್ಮ ಯಜಮಾನ್ರೆಲ್ಲಮ್ಮ ಅಂತಾರೆ. ಅದಕ್ಕೆ ರೂಮ್ನಲ್ಲಿ ಬ್ಯುಸಿ ಇದ್ದಾರೆ ಅಣ್ಣ ಅಂತ ಹೇಳಿ ರೂಮ್ ಕಡೆ ಕೈ ತೋರಿಸ್ತಾಳೆ. ಇತ್ತ ರೂಮ್ಗೆ ಹೋದ ರಾಹುಲ್, ಏನಪ್ಪ ಹೊರಗೆ ಬರಲ್ಲ ಅಂತ್ಯಾ? ನಾಚ್ಕೋಬೇಡ ಬಾರು, ಹುಡುಗಿಯಾಗಿ ನಿನ್ನ ಹೆಂಡ್ತಿನೇ ಅಲ್ಲಿರ್ಬೇಕಾದ್ರೆ ನೀನೇನು ಮಾರಯ್ಯ ಅಂತ ಅಣಕಿಯವಾಗಿ ಮಾತಾಡುತ್ತಾ ರೂಮ್ ಒಳಗೆ ಬಂದ. ಅವನ ಮಾತು ಕೇಳಿದ ವಿಕಾಸ್, ಶಟಪ್ ರಾಹುಲ್, ನನ್ನ ಕಾನ್ಫರೆನ್ಸ್ ಮೀಟಿಂಗ್ನಲ್ಲಿದ್ದೀನಿ, ನೀನು ತಲೆ ಹರಟೆ ಎಲ್ಲ ಆಮೇಲೆ ಇಟ್ಕೊ, ನಾವ್ ಯು ಗೆಟ್ ಲಾಸ್ಟ್ ಅಂತ ಕೋಪದಿಂದ ಹೇಳ್ತಾನೆ. ರಾಹುಲ್ ಸಾರಿ ಅಂತ ಹೊರಗೆ ಬಂದಾಗ ಅಲ್ಲಿ ಹೊರಗೆ ಚಂದು ಇರ್ತಾಳೆ. ಅವಳಿಗೂ ಕೋಪ ಬಂದಿರುತ್ತೆ. ಆದರೆ ಅದನ್ನು ತೋರಿಸೋ ಟೈಮ್ ಇದಲ್ಲ ಅಂತ ಬೇಜಾರಾಗಬೇಡಿ ಅಣ್ಣ ಅಂತ ಸಮಾಧಾನ ಮಾಡಲು ಬಂದಾಗ ರಾಹುಲ್, ಇಲ್ಲಮ್ಮ ಅವಂದು ನಂದು ಇದ್ದತೆ ಬಿಟ್ಟಾಕು, ಹೊಟ್ಟೆ ಹಸಿದಿದೆ ಕಣೋ, ಊಟ ಕಟ್ತೀಯ ಪುಟ್ಟ, ಲೇಟ್ ಆದರೆ ಹೊಟ್ಟೆಲಿರೋ ಹುಳ ಎಲ್ಲ ಇವಾಗ ಹೊರಗೆ ಬರ್ತವೆ ಅಷ್ಟೇ ಅಂತ ತಮಾಷೆ ಮಾಡ್ತಾನೆ. ಆದರೆ ಚಂದುಗೆ ಕೋಪ ಕಡಿಮೆ ಆಗಿರಲ್ಲ. ಆದರೂ ನಗೋ ಥರ ಹ್ಯಾಕ್ ಮಾಡಿ ಬನ್ನಿ ಅಣ್ಣ ಅಂತ ಕೆಳಗೆ ಕರ್ಕೊಂಡು ಹೋಗ್ತಾಳೆ. ಎಲ್ಲರೂ ಊಟ ಮಾಡಿ ಮಾತಿಕೊಡ್ತಾರೆ. ಆಗ ಇನ್ನು ಇವರದು ಡಿಸ್ಕಷನ್ ಮುಗಿದಿಲ್ವಾ ಅಂತ ದೇವಕಿ ರಾಹುಲ್ ಹತ್ರ ಕೇಳಿದ್ರೆ ಇಲ್ಲ ಎಂದು ತಲೆ ಆಡಿಸ್ತಾನೆ. ಆದರೆ ಅವನಿಗೆ ಯಾಕೆ ವಿಕಿಗೆ ಇಷ್ಟು ಕೋಪ ಬಂತು, ಏನೋ ಪ್ರಾಬ್ಲಮ್ ಆಗಿದೆ ಅಂತ ಮನದಲ್ಲಿ ಯೋಚಿಸ್ತಾನೆ. ಇತ್ತ ವಿಕಾಸ್ ಒಂದು ಕಂಪನಿ ಟೆಂಡರ್ಗೆ ಅಪ್ಲೈ ಮಾಡೋಕ್ಕೆ ಕೊಟೇಶನ್ ರೆಡಿ ಮಾಡ್ತಿರ್ತಾನೆ. ಬಟ್ ಯಾಕೋ ಸರಿ ಬರ್ತಿರಲ್ಲ, ಏನೋ ಸರಿ ಇಲ್ಲ ಅನಿಸ್ತಿರುತ್ತೆ. ಅದೇ ಟೆನ್ಷನ್ನಲ್ಲಿ ರಾಹುಲ್ಗೆ ಬೈದಿದ್ದ. ಕೆಲಸದ ಟೆನ್ಷನ್ನಲ್ಲೇ ವಿಕಾಸ್ ಕೆಳಗೆ ಊಟಕ್ಕೆ ಬಾರದ್ದು ನೋಡಿ ಲಕ್ಷ್ಮಿ ಅವರು ಹಲ್ಗೆ ಊಟ ಕೊಡು ಅಂತ ಚಂದು ಕೈಯಲ್ಲಿ ಊಟ ಕೊಟ್ಟು ಕಳಿಸ್ತಾರೆ ರೂಮ್ಗೆ. ಚಂದು ರೂಮ್ ಡೋರ್ ನಾಕ್ ಮಾಡಿ ಒಳಗೆ ಹೋಗ್ತಾಳೆ. ಅವನು ಬ್ಯುಸಿ ಇರ್ತಾನೆ. ಊಟ ಮಾಡಿ ಆಮೇಲೆ ಕೆಲಸ ಮಾಡಬಹುದು ಅಲ್ವಾ ಅಂತ ಹೇಳ್ತಾಳೆ. ಅದಕ್ಕೆ ವಿಕಾಸ್ ಕೋಪದಿಂದಲೇ ಅವಳ ಕಡೆ ಲುಕ್ ಕೊಡ್ತಾನೆ. ಆಗ ಚಂದು ನಯವಾಗೇ, ಇದು ನಾನು ಹೇಳಿದ್ದಲ್ಲ ದೇವಕಿ ಅಮ್ಮ ಅಂತಾಳೆ. ಅದಕ್ಕೆ ವಿಕಾಸ್ ಹಿಟ್ಟೋಗು ಅಂತ ಹೇಳ್ತಾನೆ ಗಡುಸಾಗಿ. 10 ನಿಮಿಷ ಬಿಟ್ಟು ಬಂದು ನೋಡಿದ ಹುಡುಗಿ ಊಟ ಹಾಗೆ ಇರುತ್ತೆ. ಆಗ ಕೋಪ ಬಂದು ಊಟನ ಸ್ಪೂನಿಂದ ತಿನ್ನಿ ಅಂತ ಬಾಯಿ ಮುಂದೆ ತುತ್ತು ಹಿಡ್ತಾಳೆ ಹುಡುಗಿ. ಇದನ್ನು ನೋಡ್ತಾ ವಿಕಾಸ್ಗೆ ಕೋಪದ ಜೊತೆಗೆ ಆಶ್ಚರ್ಯವಾಗುತ್ತೆ. ಚಂದನಾಳ ಸಡನ್ ಈ ವರ್ತನೆಯಿಂದ ಅವಳು ಅಂತ ಕಣ್ಣಲ್ಲೇ ಊಟ ಮಾಡಿ ಅಂತಾಳೆ. ಅದಕ್ಕೆ ವಿಕಾಸ್ ಪ್ರತಿಯಾಗಿ ಏನು ಹೇಳದೆ ಬಾಯಿ ತೆರಿತಾನೆ. ಹಸಿದ್ರಿಂದ ಫುಲ್ ಖಾಲಿ ಮಾಡ್ತಾನೆ. ಥ್ಯಾಂಕ್ಸ್ ಅಂತ ಹೇಳಿ ಮತ್ತಿದೆ ಲ್ಯಾಪ್ಟಾಪ್ ಕಡೆ ನೋಡ್ತಾನೆ. ಅವನಿಗೆ ಊಟ ತಿನ್ನಿಸಿದ ಚಂದನ ಅಲ್ಲಿಂದ ಪ್ಲೇಟ್ ತಗೊಂಡು ಹೊರ ನಡೀತಾಳೆ. ಅವಳು ಹೋದ್ಮೇಲೆ ತಲೆ ಎತ್ತಿ ನೋಡಿ, ಈ ಹುಡುಗಿ ತಿನ್ನು ಅಂತ ಕಣ್ಸನ್ನ ಮಾಡಿದ್ದೆ ತಡ, ತಿಂದೇ ಬಿಟ್ಟೆ, ಏನಾಗಿದೆ ನನಗೆ, ಓ ಗಾಡ್, ಕೆಲಸದಲ್ಲೂ ಸರಿಯಾಗಿಲ್ಲ, ನನ್ನ ಜೀವನನೂ ಸರಿಯಾಗಿಲ್ಲ, ಛೇ ಅಂತ ಲ್ಯಾಪ್ಟಾಪ್ ಆಫ್ ಮಾಡಿ ಎತ್ತೋಗಿ ಬಾಲ್ಕನಿಯಲ್ಲಿ ನಿಂತು ಕಣ್ಮುಚ್ಚುತ್ತಾನೆ. ಅಷ್ಟರೊಳಗೆ ದೇವಕಿ ಬಂದು, ಏನೋ ವಿಕಿ ಹೊರಗೆ ಬಂದೇ ಇಲ್ಲ, ಇಲ್ಲೂ ಬಿಟ್ಟಿಲ್ವಾ ಅಲ್ಲ ನಿನ್ನ ಕೆಲಸನ ಅಂದರು. ಅದಕ್ಕೆ ಪ್ರತಿಯಾಗಿ, ಮಾಮ್ ಅದು ನನ್ನ ಡ್ಯೂಟಿ ಅಂತಾನೆ. ಅದಕ್ಕೆ ಸರಿ ಟ್ಯಾಬ್ಲೆಟ್ ತಗೋತಿದ್ಯಾ ಅಂತಾರೆ. ಅದಕ್ಕೆ ವಿಕಾಸ್ ಹ್ಞೂ ಅಂತಾನೆ. ಮರ್ತಿದ್ದೆ, ಇವತ್ತು ನಿಮ್ಮಿಬ್ಬರ ಫಸ್ಟ್ ನೈಟ್, ನೀನು ಇನ್ನೂ 3 ಡೇಸ್ ಇರಬೇಕಾಗುತ್ತೆ ಇಲ್ಲೇ, ದೇವಸ್ಥಾನಕ್ಕೆ ಹೋಗೋದಿದ್ಯಂತೆ ಅದಕ್ಕೆ ಅಂದರು. ಕೋಪದಿಂದಲೇ ಕುದಿಯುತ್ತಿದ್ದ ವಿಕಾಸ್, ಮಾಮ್ ಯಾಕಿಷ್ಟು ಟಾರ್ಚರ್ ಮಾಡ್ತಿದ್ದೀರಾ ಎಂದ. ತಕ್ಷಣ ಅಮ್ಮನಿಗೆ ಹುಷಾರಿಲ್ಲ ಎಂದು ನೆನೆದು ಸ್ವಲ್ಪ ನಿಧಾನಕ್ಕೆ, ನನಗೂ ಮನಸ್ಸಿದೆ, ನನಗೂ ಟೈಮ್ ಬೇಕು ಮಾಮ್ ಪ್ಲೀಸ್
ಅಂತ ಕೆಳಗಿಳಿದು ಹೋಗಿ ರಾಹುಲ್ ಹತ್ರ ನಿಂತು ಸ್ವಲ್ಪ ಹೊರಗೋಗೋಣ ಬರ್ತೀಯಾ ಅಂತಾನೆ. ಅದಕ್ಕೆ ರಾಹುಲ್ ಓಕೆ ಅಂತ ಕಾರ್ ಕೀ ತಗೊಂಡು ಅಲ್ಲಿಂದ ಹೋಗ್ತಾನೆ. ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಸಿಗರೇಟ್ ಇದ್ರೆ ಕೊಡ್ತೀಯಾ, ತಲೆ ಕೆಡ್ಸಿದೆ, ಯಾಕೆಲ್ಲ ನನ್ನೇ ಸುತ್ತಕೊಳ್ಳುತ್ತೆ ಅಂತ ಕೋಪದಿಂದ ಕಾಲಿಂದ ಕಲ್ಲನ್ನು ಒದ್ದ. ಅದಕ್ಕೆ ರಾಹುಲ್ ವಿಕಾಸ್ ಭುಜದ ಮೇಲೆ ಕೈ ಹಾಕಿ ಯಾಕೋ ಇಷ್ಟು ಟೆನ್ಸ್ ಆಗಿದೆಯಾ, ಎನಿ ಪ್ರಾಬ್ಲಮ್ ಅಂತಾನೆ. ವಿಕಾಸ್ ಎಸ್ ಕಣೋ ಅಂತ ತನ್ನ ಫೋನ್ ತೋರಿಸ್ತಾನೆ. ಆಗ ಇಷ್ಟಕ್ಕೆ ಯಾರಾದರೂ ತಲೆ ಕೆಡ್ಸ್ಕೋತಾರ, ಬಿಟ್ಟಾಕು ಮಗ, ಅವಳೇ ಆಗಿದ್ದಾಳೆ ಅಂದಮೇಲೆ ನೀನು ಯಾಕೋ ಸುಮ್ಮನೆ ಇರಬೇಕು ಹೇಳು, ನಿಂಗೂ ಈಗ ಮದುವೆ ಆಗಿದೆ, ಮುಂದೆ ಸಂಸಾರ ಮಕ್ಕಳು ಅಂತ ಮಾತು ಮುಂದುವರಿಸೋ ಮುನ್ನ ಸ್ಟಾಪ್ ಇಡ್ ಅಂತ ಕಿರ್ಚುತ್ತಾನೆ ವಿಕಾಸ್. ಐ ಹೇಟ್ ಗರ್ಲ್ಸ್ ಬ್ಲಡ್ ಬೆಗ್ಗರ್ಸ್ ಅಂತ ಅಲ್ಲು ಕಡಿಯುತ್ತಾ ನನಗೆ ಈ ಹೆಂಡತಿ ಮಕ್ಕಳು ಏನು ಬೇಡ, ಐ ಡೋಂಟ್ ವಾಂಟ್ ಎನಿಥಿಂಗ್ ಅಂತ ತಲೆನ ಜೋರಾಗಿ ಹಿಡಿದು ನೆಲಕ್ಕೆ ಮಂಡಿ ಉರಿ ಕುಸಿತಾನೆ. ತಕ್ಷಣ ರಾಹುಲ್ ವಿಕಿ ಅಂತ ಹತ್ರ ಬಂದು ಬಾಹುವಿಂದ ಬಳಸ್ತಾನೆ. ನೋ ರಾಹುಲ್, ನನಗೆ ಹಿಂಸೆ ಆಗ್ತದೆ, ಆ ಹುಡುಗಿ ಏನು ತಪ್ಪು ಮಾಡಿಲ್ಲ ಅಂಥದ್ರಲ್ಲಿ ನನ್ನ ಕೋಪಕ್ಕೆ ಬಲಿ ಹಾಕಬೇಕಾಗುತ್ತೆ ಎಂದ ವಿಕಾಸ್. ಬೇಸರದಲ್ಲೇ ಅಮ್ಮನ ಮೇಲಿನ ಪ್ರೀತಿಯಿಂದ ಮದುವೆಗೆ ಒಪ್ಕೊಂಡೆ, ಆದರೆ ಈಗ ಫಸ್ಟ್ ನೈಟ್ ಬೇರೆ, ನೋ ವೇ, ನನಗೆ ನನ್ನ ಕೋಪ ಕಂಟ್ರೋಲ್ಗೆ ಸಿಗ್ತಿಲ್ಲ ಕಣೋ ಅಂತ ರಾಹುಲ್ನ ತಪ್ಕೊಂಡ. ರಾಹುಲ್ ವಿಕಾಸ್ನ ಅರ್ಥ ಮಾಡ್ಕೊಂಡವನಂತೆ ಸಮಾಧಾನ ಮಾಡುತ್ತಾ, ಏನು ಹೆದರಬೇಡ ಕಣೋ, ಆ ಹುಡುಗಿಗೆ ಎಲ್ಲ ವಿಷಯನೂ ಹೇಳು, ಅದು ಅರ್ಥ ಮಾಡ್ಕೊಳ್ಳುತ್ತೆ, ನನಗೆ ಗೊತ್ತಿರೋ ಹಾಗೆ ಚಂದು ಒಳ್ಳೆಯವಳೆ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ಅಂತ, ಬಾ ಹೋಗೋಣ, ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಹೊರಗೆ ಬಂದಿರೋದು, ಹಸಿ ಮೈಯಲ್ಲಿ ಈಗೆಲ್ಲ ಹೊರಗೆಲ್ಲ ಓಡಾಡಬಾರ್ದು, ಸರಿನಾ, ಬಾ ಅಂತ ಕೈ ಹಿಡಿದು ಕರ್ಕೊಂಡೋಗ್ತಾನೆ. ರಾತ್ರಿ ಊಟಕ್ಕೆ ಇಬ್ಬರನ್ನು ಒಟ್ಟಿಗೆ ಕೂರಿಸ್ತಾರೆ. ಇತ್ತ ರೂಮ್ನ ನಭಾ ಮತ್ತವಳ ಗೆಳತಿಯವರು ಅಲಂಕಾರ ಮಾಡಿ ಚಂದನನ್ನ ರೆಡಿ ಮಾಡೋಕ್ಕೆ ಕರ್ಕೊಂಡೋಗ್ತಾರೆ. ಇಲ್ಲಿ ರಾಹುಲ್ ವಿಕಾಸ್ನ ಸಮಾಧಾನ ಮಾಡಿ ಪಂಚೆ ಶರ್ಟು ಶಲ್ಯ ಹಾಕಿ ರೆಡಿ ಮಾಡಿಸಿ ರೂಮಿಗೆ ಬಿಟ್ಟು, ನೋಡ್ವಿಕಿ, ಇರುವ ಸತ್ಯ ಹೇಳು, ಮತ್ತೆ ನೀನು ತಿಳಿದುಕೊಂಡಿರೋ ಹಾಗೆ ಫಸ್ಟ್ ನೈಟ್ ಅಂದರೆ ನೀನು ತಿಳಿದುಕೊಂಡಂತೆ ನಡೆಯಬೇಕು ಅಂತೇನಿಲ್ಲ, ಮೊದಲು ಮನಸ್ಸು ಬಿಚ್ಚಿ ಮಾತಾಡಿ ಆಮೇಲೆ ಅರ್ಥ ಮಾಡ್ಕೊಂಡ್ಮೇಲೆ ಎಲ್ಲ ಎಂದು ನಕ್ಕು ಹೊರಗೋಗ್ತಾನೆ. ಇತ್ತ ಚಂದನಗೆ ನೇರಳೆ ಬಣ್ಣದ ಸೀರೆ ಉಡಿಸಿ ಲೈಟಾಗಿ ಮೇಕಪ್ ಮಾಡಿ ಸಿಂಪಲ್ ಆಗಿ ರೆಡಿ ಮಾಡ್ತಾರೆ. ನಭಾ ರೆಡಿಯಾಗಿ ನಿಂತಿದ್ದ ಚಂದನನ ನೋಡಿ, ನೀನೇನು ಬಿಡು, ಹುಟ್ಟುತ್ತಾನೆ ಸುಂದ್ರಿ, ನಿನಗೆ ಜಾಸ್ತಿ ಮಾಡಿದ್ರೆ ಕಷ್ಟ ಅಂತ ಕಣ್ಣೊಡೆದು ನಗುತ್ತಾ ಇರುವಾಗ ಪಾರ್ವತಿಯವರು ಬಂದು ಸಂಸಾರದ ಕೆಲವು ಕಿವಿ ಮಾತು ಹೇಳಿ ಒಳ್ಳೇದಾಗ್ಲಿ ಮಗಳೇ ಎಂದು ಕಳಿಸ್ತಾರೆ. ಲಕ್ಷ್ಮಿಯವರು, ದೇವ್ರೆ, ನನ್ನ ಮಗಳ ಜೀವನ ಚೆನ್ನಾಗಿದ್ರೆ ಸಾಕು ಅಂತ ಕೈ ಮುಗಿದು ಹಾಲು ತಂದು ಚಂದನ ಕೈಯಲ್ಲಿ ಕೊಟ್ಟು ರೂಮ್ಗೆ ಹೋಗುವಮ್ಮು ಅಂತಾರೆ ಮಗಳ ತಲೆ ಸವರಿ. ಇತ್ತ ಅಂಜಿಕೆಯಿಂದನೇ ರೂಮಿಗೆ ಬರ್ತಾಳೆ ಚಂದು. ಸ್ವಲ್ಪ ಸಮಯ ಇಬ್ಬರಲ್ಲೂ ಮೌನ. ಚಂದುನೇ ಹಾಲು ಕುಡೀರಿ, ತಣ್ಣಗಾಗುತ್ತೆ ಅಂತಾಳೆ. ಆಗ ವಿಕಾಸ್ ಇರಿಸು ಮುರಿಸಿನಿಂದಲೇ ಫುಲ್ ಹಾಲು ಕುಡಿದು ಸುಮ್ಮನೆ ಎದ್ದು ನಿಲ್ಲುತ್ತಾನೆ. ವಿಕಾಸ್ನ ವರ್ತನೆ ನೋಡಿ ಚಂದು, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿ ಮುಂದೆ ಹೆಜ್ಜೆ ಇಡೋಕೆ ಹೋದಾಗ ಕಾಲುಂಗ್ರ ಸೀರೆಗೆ ಸಿಕ್ಕಿಕೊಂಡು ಬೀಳಲು ಹೋದವಳಿಗೆ ವಿಕಾಸ್ ಬೆನ್ನಿನ ಆಸರೆ ಸಿಗುತ್ತೆ. ತಕ್ಷಣ ಸಾವರಿಸ್ಕೊಂಡು ಸರಿಯಾಗಿ ನಿಲ್ಲಬೇಕು ಅನ್ನುವಷ್ಟರಲ್ಲಿ ವಿಕಾಸ್ ಕೋಪ ತಾರಕಕ್ಕೇರಿತು. ಚಂದು ಕೈ ಗಟ್ಟಿಯಾಗಿದ್ದು ಮಾತಾಡ್ಬೇಕಂತ ಹೇಳಿ ಮೈ ಮೇಲೆ ಬೀಳ್ತೀಯಾ, ಏನೇ ಅನ್ಕೊಂಡಿದ್ಯಾ ನೀನು ಅಂತ ಕೋಪದಿಂದ ಹಬ್ಬರಿಸಿದ್ದ. ಚಂದನ ಅವನ ಕೋಪ ನೋಡಿ ಒಂದು ಕ್ಷಣ ನಡುಗಿದ್ಲು. ಮುಂದೆ ಮಾತಾಡೋಕ್ಕೆ ಬಂದವಳನ್ನ ತಡೆದು, ನೋಡು, ನನಗೆ ಈ ಮದುವೆ ನೀನು ಏನೂ ಇಷ್ಟ ಇಲ್ಲ, ನನ್ನ ಅಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅದಕ್ಕೆ ಅವರ ಆಸೆಗೆ ಮದುವೆ ಆದೆ ಅಷ್ಟೇ, ಅದು ಬಿಟ್ಟು ನಿನ್ನ ಜೊತೆ ಸರಸ ಆಡೋಕಲ್ಲ ಅಂದಾಗ ಚಂದು ಕಣ್ಣನ್ನು ಚಿಕ್ಕ ಮಾಡಿ ಅವನನ್ನೇ ಪ್ರಶ್ನೆ ಮಾಡೋ ಥರ ನೋಡ್ತಾಳೆ. ಚಂದನ ಕಣ್ಣನ್ನು ನೋಡ್ದ ಅವನು, ಹೋ, ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಮದುವೆ ಆದಂತ ಅನ್ಕೋತಿದ್ಯಾ? ಏನು ಮಾಡಲಿ, ನನ್ನ ಕರ್ಮ, ಅಣ್ಣನೋ ತಮ್ಮನೋ ಇದ್ದಿದ್ರೆ ಅವ್ರಿಗೆ ಮದುವೆ ಮಾಡಿಸಿ ಅಂತಿದ್ದೆ, ಆದರೆ ಇರೋನು ಒಬ್ಬನೇ ಮಗ, ಏನು ಮಾಡಲಿ, ಅಮ್ಮನ ಆಸೆಗೆ
ನಾನು ಆಗ್ಲೇಬೇಕಾಯ್ತು ಎಂದು ಕೋಪದಲ್ಲೇ ಮಾತಾಡ್ತಿದ್ದ. ಚಂದು ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದದನ್ನ ನೋಡ್ದ ವಿಕಾಸ್, ನೀನೇನ್ ಹೆದರ್ಬೇಡ, ಜೀವನ್ ಪೂರ್ತಿ ಮದ್ವೆ ಆದ ತಪ್ಪಿಗೆ ಊಟ ಬಟ್ಟೆ ಕೊಡ್ತೀನಿ ಅಂತ ಉಡಾಫೆಯಿಂದ ಹೇಳ್ತಾನೆ. ಕೋಪದಲ್ಲೇ ನಿಮ್ಮಂತ ಹುಡುಗಿರ್ಗೆ ನಮ್ಮಂತ ಶ್ರೀಮಂತ ಹುಡುಗ್ರೆ ಬೇಕು ಅಲ್ವಾ ಐಷಾರಾಮಿ ಲೈಫ್ ಲೀಡ್ ಮಾಡೋಕೆ ಎಂದ. ಚಂದು ಈ ಮಾತು ಕೇಳಿ, ನೋಡಿ ನಾನ್ ನಿಮ್ಮನ್ನ ಹಣ ಆಸ್ತಿಯ ಅಂತಸ್ನ ನೋಡಿ ಮದ್ವೆ ಆಗ್ಲಿಲ್ಲ ಎಂದು ಮಾತು ಮುಂದುವರಿಸೋ ಮುನ್ನ ಚಂದು ಮುಂದೆ ವಿಕಾಸ್ ಕೈ ಅಡ್ಡ ಇಟ್ಟು ಕೋಪದಲ್ಲೇ, ಏನೇ ಕತೆ ಹೇಳ್ತಿದ್ಯಾ? ನಾನೇನು ಗುಗ್ಗು ಅನ್ಕೊಂಡಿದ್ಯಾ? ಇನ್ನು 6 ತಿಂಗಳು ಬೇಕು ಅಲ್ವಾ ನಿಂದು BCom ಕಂಪ್ಲೀಟ್ ಮಾಡೋಕೆ? ಆದರೂ ಯಾಕೆ ಮದುವೆ ಆದೆ? ಕಂಪ್ಲೀಟ್ ಆದಮೇಲೆ ಆಗಬೇಕಿತ್ತು. ಯಾಕಾಗಲಿಲ್ಲ? ನೀನು ಹೇಳಲ್ಲ, ನಾನೇ ಹೇಳ್ತೀನಿ. ಯಾಕಂದರೆ ಮತ್ತೆ ಈ ಥರ ಆಪರ್ಚುನಿಟಿ ಸಿಗಲ್ಲ ಅಂತ ಓದೋದು ಬಿಟ್ಟು ಮದುವೆ ಆದೆ ಅಲ್ವಾ ಎಂದ. ವಿಕಾಸ್ ಮಾತು ಕೇಳಿದ ಚಂದುಗೆ ಕೋಪ ಕಂಟ್ರೋಲ್ ಮಾಡೋಕ್ಕಾಗದೆ ಕಣ್ಣಲ್ಲಿ ನೀರು ಬರುತ್ತೆ. ಆಗ ಮತ್ತೆ ವಿಕಾಸ್, ಲುಕ್, ನೀನು ಹೊರಗಿನ ಪ್ರಪಂಚಕ್ಕೆ ಮಾತ್ರ ನನ್ನ ಹೆಂಡತಿ ಅಷ್ಟೇ. ರೂಮ್ ಒಳಗೆ ನನ್ನ ಬೆಡ್ ಇರಲಿ, ನನ್ನ ಪಕ್ಕ ಕೂಡ ಬರೋ ಹಾಗಿಲ್ಲ. ನಿಮ್ಮಂಥ ಹುಡುಗಿ ತಳುಕು ಬಳುಕು ಎಲ್ಲ ನನ್ನ ಹತ್ರ ಇಟ್ಕೋಬೇಡ, ಗೊತ್ತಾಯ್ತಾ? ನನ್ನ ಮಾತು ಮೀರಿ ನನ್ನ ಹತ್ರ ಬಂದೋ ಈ ವಿಕಾಸ್ ಏನಂತ ಇನ್ನೊಂದು ರೂಪ ನೋಡಬೇಕಾಗುತ್ತೆ, ಗೊತ್ತಾಯ್ತಾ ಅಂದ ಕೋಪದಲ್ಲೇ. ಅವಳು ಚಂದು ಹಾಗೆ ನಿಂತಿದ್ದು ಕಣ್ತುಂಬಿ. ಮತ್ತೆ ಇನ್ನೊಂದು ಈ ವಿಷಯ ನಮ್ಮಲ್ಲೇ ಇರಬೇಕು, ಹೊರಗೆಲ್ಲೂ ಹೋಗ್ಕೂಡ್ದು ಅಷ್ಟೇ ಎಂದು ಮತ್ತೊಮ್ಮೆ ಹಬ್ಬರಿಸಿದ್ದ. ಚಂದು ಪರಿಸ್ಥಿತಿ ಗಿಡುಗನಿಗೆ ಹೆದರಿದ ಗಿಳಿಯಂತಾಗಿದ್ಲು ಹುಡುಗಿ. ಅವಳಿಗೆ ಅಲ್ಲಿರಲು ಮನಸ್ಸಾಗದೆ ಬಾಲ್ಕನಿಗೆ ಹೋಗಿ ಗಾಳಿಗೆ ಮೈಯೊಡ್ಡಿ ನಿಂತಿದ್ಲು. ಆಗ ಅವನನ್ನ ಮಾತು ಕಿವಿಯಲ್ಲಿ ಮರ್ದನಿಸುತ್ತಿತ್ತು. ಮದುವೆ ಆಗಿದ್ದಕ್ಕೆ ಜೀವನ ಪೂರ್ತಿ ಊಟ ಬಟ್ಟೆ ಕೊಡ್ತಾನ? ಅದು ಅಲ್ಲದೆ ನಾನು ಅವನ್ನ ದುಡ್ಡಿಗೋಸ್ಕರ ಮದುವೆ ಆಗಿದ್ದೀನಿ ಅಂತ ಎಷ್ಟು ಕೊಪ್ಪಲ್ಲಿ ಹೇಳಿತು ಎಂದು ಕೋಪ ದುಃಖಕ್ಕೆ ಕಣ್ಣಲ್ಲಿ ನೀರಿತು. ಅವನಿಗೆ ಇನ್ನೂ ಗೊತ್ತಿಲ್ಲ ವಾಸ್ತವ ಬೇರೆನೇ ಇದೆ ಅಂತ. ಅವನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನಾನು ಚಂದನ ದಯಾನಂದೇ ಅಲ್ಲ. ಆದರೆ ಇದನ್ನ ನಾನು ಯಾರಿಗೂ ಹೇಳಲ್ಲ. ಅಪ್ಪ ಹೇಳ್ತಿದ್ರು, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ದೊಣ್ಣೆ ಪೆಟ್ಟು ಅಂತ. ಇಂಥವ್ರಿಗೆ ನಿರ್ಲಕ್ಷ್ಯದೇ ಪೆಟ್ಟು ಅಂತ. ಅದೇ ನಾನು ಕೊಡು ಪೆಟ್ಟು ಇವನಿಗೆ ಎಂದು ಮನದಲ್ಲೇ ಏನೋ ಒಂದು ನಿರ್ಧಾರ ಮಾಡಿದ್ಲು. ಕತೆ ಮುಂದುವರಿಯುವುದು ಎಂದಿನಂತೆ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.